ಬಯಾಪ್ಸಿ ಮಾಡಿಸಿದರೆ ಕ್ಯಾನ್ಸರ್ ಹರಡುತ್ತಾ? ಡಾಕ್ಟರ್ ಬಯಾಪ್ಸಿ ಹೇಳಿದ್ರು ಅಂತ ಕೆಲವರು ಹೆದರ್ತಾರೆ. ಆದರೆ ಸತ್ಯವೇನು? ಇದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ಡಾಕ್ಟರ್ ಗೌತಮ್ ಗೌಡ, ಕ್ಯಾನ್ಸರ್ ತಜ್ಞ ಮತ್ತು ಕಾಂಟಮೈಲರ್. ಬಯಾಪ್ಸಿ ಅಂದರೆ ಗಡ್ಡೆಯಿಂದ ಸ್ವಲ್ಪ ಭಾಗ ಟಿಶ್ಯೂ ತಕ್ಕೋತಾರೆ, ಇಲ್ಲ FNAC ಅಂದರೆ ಸಣ್ಣ ನೀಡ್ಲ್ ಹಾಕಿ ಅದರಿಂದ ರಸ ತೆಗಿತಾರೆ. ಬಯಾಪ್ಸಿದಲ್ಲಿ ಟ್ರೂ ಕಟ್ ಬಯಾಪ್ಸಿ ಅಂತಾರೆ, ಎಕ್ಸಿಜನ್ ಬಯಾಪ್ಸಿ ಅಂತಾರೆ, ಬೇರೆ ಬೇರೆ ಥರ ಬಯಾಪ್ಸಿ ಇರ್ತವೆ. ಇದು ಕ್ಯಾನ್ಸರ್ ಹರಡಿಸುತ್ತೆ ಅಂತ ನಿಮಗೆ ತುಂಬ ಜನಕ್ಕೆ ಭ್ರಮೆ ಇದೆ, ಆದರೆ ಇದು ಸತ್ಯವಲ್ಲ. ವೈಜ್ಞಾನಿಕವಾಗಿ ಈ ಪದ್ಧತಿಯು ತುಂಬ ಸುರಕ್ಷಿತವಾಗಿದೆ ಮತ್ತು ಇದು ನಿಮ್ಮ ಕಾಯಿಲೆಯ ತ್ವರಿತ ಪತ್ತೆಗೆ ಸಹಾಯಕವಾಗುತ್ತದೆ. ಕಾಯಿಲೆ ಬೇಗ ಪತ್ತೆ ಆಗೋಕ್ಕೆ ಇದು ಹೆಲ್ಪ್ ಆಗುತ್ತದೆ. ಸೊ ಅದಕ್ಕೆ ಇದ್ರ ಬಗ್ಗೆ ತುಂಬ ಹೆದರೋದು ಏನು ಬೇಡ. ನನ್ನ ಕಳೆದ 25 ವರ್ಷದಲ್ಲಿ ನಾನು ನೋಡಿದ್ದೇನೆ, ಯಾವುದೂ ಬಯಾಪ್ಸಿ ಮಾಡೋದ್ರಿಂದ ಏನಾದರೂ ಕ್ಯಾನ್ಸರ್ ಸ್ಪ್ರೆಡ್ ಆಗಿದ್ದು ನಾನು ನೋಡಿಲ್ಲ. ಅದಕ್ಕೆ ಹೆದರಿ ತಡ ಮಾಡಬೇಡಿ. ಬಯಾಪ್ಸಿ ಮಾಡಿದರೆ ಹೆಚ್ಚಿನ ಚಿಕಿತ್ಸೆ ಸಾಧ್ಯವಿರುತ್ತದೆ ಮತ್ತು ಬೇಗ ಗುಣಮುಖ ಆಗುವ ಚಾನ್ಸ್ ಹೆಚ್ಚಿಗೆ ಇರುತ್ತೆ. ಬನ್ನಿ, ನಾವೆಲ್ಲರೂ ಸೇರಿ ಕ್ಯಾನ್ಸರನ್ನು ಜಯಿಸುವ. ಈ ವಿಡಿಯೋ ನಿಮಗೆ ಮಾಹಿತಿ ಚೆನ್ನಾಗಿ ಅನಿಸಿದರೆ ಬೇರೆಯವರು ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.